ಡೇಟ್ ಫಿಕ್ಸ್ ಆಗಿದೆ ಅಂತ ನವೆಂಬರ್ 21 ಅಲ್ಲ ಸುಳ್ರಿ. ಯಾರು ಹೇಳಿದ್ದು ನಿಮ್ಗೆ? ನೀವೇ ಹುಟ್ಟಾಕಿರೋದಪ್ಪ ನನ್ನ ಪ್ರಕಾರ. ಪತ್ರಿಕಾ ನೀವೇನೇ ಹುಟ್ಟಾಕಿರೋದು. ಯಾರು ನಿಮ್ಗೆ ಹೇಳಿದ? ಮುಖ್ಯಮಂತ್ರಿಗಳು ಹೇಳಿದಾರ, ಉಪಮುಖ್ಯಮಂತ್ರಿಗಳು ಹೇಳಿದಾರ, ನಮ್ಮ ಹೈಕಮಾಂಡ್ ಹೇಳಿದ್ಯಾ 21ನೇ ತಾರೀಕು ಏನೋ ಹೇಳಿದ್ರೆ ಇನ್ನೊಂದು ಡೇಟ್ ಯಾರು ಹೇಳಿದಾರೆ? ನೀವೇ ಹುಟ್ಟಾಕಿದ್ದೀರಾ. ನಿಮ್ಗೆ ಇಷ್ಟ ಬಂದಾಗ ನೀವು ಬರೀತೀರಾ, ನಾವೇನು ಯಾರು ಹೇಳಿದ್ ಹೇಳ್ರಿ, ಹೆಸರು ಹೇಳ್ಬೇಕಪ್ಪ. ಯಾರಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಖರ್ಗೆ ಸಾಹೇಬ್ರು ಹೇಳಿದಾರ, ರಾಹುಲ್ ಗಾಂಧಿ ಸಾಹೇಬ್ರು ಹೇಳಿದಾರ, ಕೆ.ಸಿ. ವೇಣುಗೋಪಾಲ್ ಹೇಳಿದಾರ, ಅಥವಾ ಡಿ.ಕೆ. ಶಿವಕುಮಾರ್ ಹೇಳಿದಾರ ನಾನು 21ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ? ಎಲ್ಲಿದೆ ಇದೆಲ್ಲ? ನೀವು ಹುಟ್ಟಾಕಿ 2 ವರ್ಷ ಆಯ್ತು ಅಧಿಕಾರ ಬದಲಾವಣೆ ಅಂತ. ಯಾರು ನಿಮ್ಗೆ ಹೇಳಿರೋದು? ಅದು ಹೇಳ್ರಿ ನಮ್ಗೆ. ನಿಮ್ಗೆ ಯಾರು ಹೇಳಿದ್ದು? ಎಲ್ಲಿ ಡೇಟ್ ತೋರಿಸಿ, ಯಾರು ಹೇಳಿದ್ದು? ಯಾವ್ದಾದ್ರು ಒಂದು ಪತ್ರಿಕಾ ಯಾವ್ದನ್ನ ಸ್ಟೇಟ್ಮೆಂಟ್ ಮಾಡಿರೋದ್ರಾಗ್ಲಿ ಏನೋ ಇದು ತೋರಿಸಿ. ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ. ನಾವೆಲ್ಲ ಮೊನ್ನೆನ ನಿಮ್ಗೆ ಹೇಳ್ದೆ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಾರ್ಟಿ ಏನ್ ಹೇಳ್ತದೆ, ನನ್ನ ಒಳಗೊಂಡಂತೆ, ನಮ್ಮ ಮಂಜು ಒಳಗೊಂಡಂತೆ, ಅನಿಲ್ ಒಳಗೊಂಡಂತೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ಮಾಡ್ತದೆ, ಏನ್ ನಿರ್ಧಾರ ತಗೋತದೆ ಅದ್ರ ಪರವಾಗಿ ನಾವಿರೋದು. ಗುಜರಾತ್ ಅಲ್ಲಿ ಹೆಂಗ್ ಮಾಡಿದ್ರು ಸಚಿವ ಸಂಪುಟ ಪುನರಚನೆ ಮಾಡಿ? ನಂಗೆ ಗೊತ್ತಿಲ್ಲಪ್ಪ, ಗುಜರಾತ್ ನನ್ ಸಂಬಂಧ ಇಲ್ಲ ರೀ, ಗೊತ್ತಿಲ್ಲ ರೀ ನನ್ಗೆ ಗುಜರಾತ್ ಬಗ್ಗೆ ನನ್ಗೆ ಏನು ಗೊತ್ತೇ ಇಲ್ಲಪ್ಪ. ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ ಕೇಳಿ ಏನ್ ಬೇಕೋ ಹೇಳ್ತೀನಿ. ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಡಿಸಿಎಂ ಘೋಷಣೆ ಮುಂದಿನ ಡಿಸಿಎಂ ಅಂತ ಘೋಷಣೆ ಕೂರಿಸಿ ಯಾರು ಮುಖಂಡರು ಕಾರ್ಯ ಊರಿಗೆ ಅಭಿಮಾನದಿಂದ ಕರೆದ್ರೆ ನಾವೇನ್ ಮಾಡಕ್ಕಾಗ್ತದ್ರಿ? ಯಾರು ಅಭಿಮಾನಿಗಳು ಕರೆದ್ರೆ ಹಂಗಾದ್ರೆ ಅದು ಹೈಕಮಾಂಡ್ ಯಾರು ಖುಷಿಯಾಗಿ ಕೊಟ್ಟಿರ್ತಾರೆ. ಬಿಡಿ, ತಪ್ಪೇನಿದೆ? ವಾಟ್ ರಾಂಗ್? ತಪ್ಪೇನಿದೆ? ಅದು ಡೇಟ್ ಫಿಕ್ಸ್ ಆಗಿದೆ ಅಂತ ನವೆಂಬರ್ 21 ಅಲ್ಲ ಸುಳ್ರಿ. ಯಾರು ಹೇಳಿದ್ದು ನಿಮ್ಗೆ? ನೀವೇ ಹುಟ್ಟಾಕಿರೋದಪ್ಪ ನನ್ನ ಪ್ರಕಾರ. ಪತ್ರಿಕಾ ನೀವೇನೇ ಹುಟ್ಟಾಕಿರೋದು. ಯಾರು ನಿಮ್ಗೆ ಹೇಳಿದ? ಮುಖ್ಯಮಂತ್ರಿಗಳು ಹೇಳಿದಾರ, ಉಪಮುಖ್ಯಮಂತ್ರಿಗಳು ಹೇಳಿದಾರ, ನಮ್ಮ ಹೈಕಮಾಂಡ್ ಹೇಳಿದ್ಯಾ 21ನೇ ತಾರೀಕು ಏನೋ ಹೇಳಿದ್ರೆ ಇನ್ನೊಂದು ಡೇಟ್ ಯಾರು ಹೇಳಿದಾರೆ? ನೀವೇ ಹುಟ್ಟಾಕಿದ್ದೀರಾ. ನಿಮ್ಗೆ ಇಷ್ಟ ಬಂದಾಗ ನೀವು ಬರೀತೀರಾ, ನಾವೇನು ಯಾರು ಹೇಳಿದ್ ಹೇಳ್ರಿ, ಹೆಸರು ಹೇಳ್ಬೇಕಪ್ಪ. ಯಾರಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಖರ್ಗೆ ಸಾಹೇಬ್ರು ಹೇಳಿದಾರ, ರಾಹುಲ್ ಗಾಂಧಿ ಸಾಹೇಬ್ರು ಹೇಳಿದಾರ, ಕೆ.ಸಿ. ವೇಣುಗೋಪಾಲ್ ಹೇಳಿದಾರ, ಅಥವಾ ಡಿ.ಕೆ. ಶಿವಕುಮಾರ್ ಹೇಳಿದಾರ ನಾನು 21ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ? ಎಲ್ಲಿದೆ ಇದೆಲ್ಲ? ನೀವು ಹುಟ್ಟಾಕಿ 2 ವರ್ಷ ಆಯ್ತು ಅಧಿಕಾರ ಬದಲಾವಣೆ ಅಂತ. ಯಾರು ನಿಮ್ಗೆ ಹೇಳಿರೋದು? ಅದು ಹೇಳ್ರಿ ನಮ್ಗೆ. ನಿಮ್ಗೆ ಯಾರು ಹೇಳಿದ್ದು? ಎಲ್ಲಿ ಡೇಟ್ ತೋರಿಸಿ, ಯಾರು ಹೇಳಿದ್ದು? ಯಾವ್ದಾದ್ರು ಒಂದು ಪತ್ರಿಕಾ ಯಾವ್ದನ್ನ ಸ್ಟೇಟ್ಮೆಂಟ್ ಮಾಡಿರೋದ್ರಾಗ್ಲಿ ಏನೋ ಇದು ತೋರಿಸಿ. ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ. ನಾವೆಲ್ಲ ಮೊನ್ನೆನ ನಿಮ್ಗೆ ಹೇಳ್ದೆ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಾರ್ಟಿ ಏನ್ ಹೇಳ್ತದೆ, ನನ್ನ ಒಳಗೊಂಡಂತೆ, ನಮ್ಮ ಮಂಜು ಒಳಗೊಂಡಂತೆ, ಅನಿಲ್ ಒಳಗೊಂಡಂತೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ಮಾಡ್ತದೆ, ಏನ್ ನಿರ್ಧಾರ ತಗೋತದೆ ಅದ್ರ ಪರವಾಗಿ ನಾವಿರೋದು. ಗುಜರಾತ್ ಅಲ್ಲಿ ಹೆಂಗ್ ಮಾಡಿದ್ರು ಸಚಿವ ಸಂಪುಟ ಪುನರಚನೆ ಮಾಡಿ? ನಂಗೆ ಗೊತ್ತಿಲ್ಲಪ್ಪ, ಗುಜರಾತ್ ನನ್ ಸಂಬಂಧ ಇಲ್ಲ ರೀ, ಗೊತ್ತಿಲ್ಲ ರೀ ನನ್ಗೆ ಗುಜರಾತ್ ಬಗ್ಗೆ ನನ್ಗೆ ಏನು ಗೊತ್ತೇ ಇಲ್ಲಪ್ಪ. ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ ಕೇಳಿ ಏನ್ ಬೇಕೋ ಹೇಳ್ತೀನಿ. ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಡಿಸಿಎಂ ಘೋಷಣೆ ಮುಂದಿನ ಡಿಸಿಎಂ ಅಂತ ಘೋಷಣೆ ಕೂರಿಸಿ ಯಾರು ಮುಖಂಡರು ಕಾರ್ಯ ಊರಿಗೆ ಅಭಿಮಾನದಿಂದ ಕರೆದ್ರೆ ನಾವೇನ್ ಮಾಡಕ್ಕಾಗ್ತದ್ರಿ? ಯಾರು ಅಭಿಮಾನಿಗಳು ಕರೆದ್ರೆ ಹಂಗಾದ್ರೆ ಅದು ಹೈಕಮಾಂಡ್ ಯಾರು ಖುಷಿಯಾಗಿ ಕೊಟ್ಟಿರ್ತಾರೆ. ಬಿಡಿ, ತಪ್ಪೇನಿದೆ? ವಾಟ್ ರಾಂಗ್? ತಪ್ಪೇನಿದೆ? ಅದು ಡೇಟ್ ಫಿಕ್ಸ್ ಆಗಿದೆ ಅಂತ ನವೆಂಬರ್ 21 ಅಲ್ಲ ಸುಳ್ರಿ. ಯಾರು ಹೇಳಿದ್ದು ನಿಮ್ಗೆ? ನೀವೇ ಹುಟ್ಟಾಕಿರೋದಪ್ಪ ನನ್ನ ಪ್ರಕಾರ. ಪತ್ರಿಕಾ ನೀವೇನೇ ಹುಟ್ಟಾಕಿರೋದು. ಯಾರು ನಿಮ್ಗೆ ಹೇಳಿದ? ಮುಖ್ಯಮಂತ್ರಿಗಳು ಹೇಳಿದಾರ, ಉಪಮುಖ್ಯಮಂತ್ರಿಗಳು ಹೇಳಿದಾರ, ನಮ್ಮ ಹೈಕಮಾಂಡ್ ಹೇಳಿದ್ಯಾ 21ನೇ ತಾರೀಕು ಏನೋ ಹೇಳಿದ್ರೆ ಇನ್ನೊಂದು ಡೇಟ್ ಯಾರು ಹೇಳಿದಾರೆ? ನೀವೇ ಹುಟ್ಟಾಕಿದ್ದೀರಾ. ನಿಮ್ಗೆ ಇಷ್ಟ ಬಂದಾಗ ನೀವು ಬರೀತೀರಾ, ನಾವೇನು ಯಾರು ಹೇಳಿದ್ ಹೇಳ್ರಿ, ಹೆಸರು ಹೇಳ್ಬೇಕಪ್ಪ. ಯಾರಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಖರ್ಗೆ ಸಾಹೇಬ್ರು ಹೇಳಿದಾರ, ರಾಹುಲ್ ಗಾಂಧಿ ಸಾಹೇಬ್ರು ಹೇಳಿದಾರ, ಕೆ.ಸಿ. ವೇಣುಗೋಪಾಲ್ ಹೇಳಿದಾರ, ಅಥವಾ ಡಿ.ಕೆ. ಶಿವಕುಮಾರ್ ಹೇಳಿದಾರ ನಾನು 21ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ? ಎಲ್ಲಿದೆ ಇದೆಲ್ಲ? ನೀವು ಹುಟ್ಟಾಕಿ 2 ವರ್ಷ ಆಯ್ತು ಅಧಿಕಾರ ಬದಲಾವಣೆ ಅಂತ. ಯಾರು ನಿಮ್ಗೆ ಹೇಳಿರೋದು? ಅದು ಹೇಳ್ರಿ ನಮ್ಗೆ. ನಿಮ್ಗೆ ಯಾರು ಹೇಳಿದ್ದು? ಎಲ್ಲಿ ಡೇಟ್ ತೋರಿಸಿ, ಯಾರು ಹೇಳಿದ್ದು? ಯಾವ್ದಾದ್ರು ಒಂದು ಪತ್ರಿಕಾ ಯಾವ್ದನ್ನ ಸ್ಟೇಟ್ಮೆಂಟ್ ಮಾಡಿರೋದ್ರಾಗ್ಲಿ ಏನೋ ಇದು ತೋರಿಸಿ. ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ. ನಾವೆಲ್ಲ ಮೊನ್ನೆನ ನಿಮ್ಗೆ ಹೇಳ್ದೆ,
ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಾರ್ಟಿ ಏನು ಹೇಳ್ತದೆ, ನನ್ನ ಒಳಗೊಂಡಂತೆ, ನಮ್ಮ ಮಂಜು ಒಳಗೊಂಡಂತೆ, ಅನಿಲ್ ಒಳಗೊಂಡಂತೆ, ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ಮಾಡ್ತದೆ, ಏನ್ ನಿರ್ಧಾರ ತಗೋತದೆ ಅದ್ರ ಪರವಾಗಿ ನಾವು ಇರೋದು. ಸರ್, ಗುಜರಾತ್ ಅಲ್ಲಿ ಹೆಂಗ್ ಮಾಡಿದ್ರು ಸಚಿವ ಸಂಪುಟ ಪುನರಚನೆ ಮಾಡಿ ನಂಗೆ ಗೊತ್ತಿಲ್ಲಪ್ಪ, ಗುಜರಾತ್ ನನ್ ಸಂಬಂಧ ಇಲ್ಲ ರೀ, ಅಲ್ಲ, ನಂಜೇಗೌಡರು ಹಂಗೆ ಗೊತ್ತಿಲ್ಲ ರೀ ನನ್ಗೆ ಗುಜರಾತ್ ಬಗ್ಗೆ ನನ್ಗೆ ಏನು ಗೊತ್ತೇ ಇಲ್ಲಪ್ಪ. ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ ಕೇಳಿ ಏನ್ ಬೇಕೋ ಹೇಳ್ತೀನಿ. ಡೋಂಟ್ ನೋ ವಾಟ್ ಇಸ್ ಗುಜರಾತ್ ಬಗ್ಗೆ ಪುನರ್ರಚನೆ ಸಾಧ್ಯತೆ ಏನಿದೆ? ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸರ್, ನಿನ್ನೆ DCM ಘೋಷಣೆ ಕೂಗಿದ್ರು. ಮುಂದಿನ DCM ಅಂತ ಘೋಷಣೆ ಕೂಗಿ ಯಾರು ಹಾವೇರಿ ಮುಖಂಡರು ಕಾರ್ಯ ಅವ್ರಿಗೆ ವೈದ್ಯರು ಕೊಟ್ಟಿದ್ದಾರೆ. ಊರಿಗೆ ಅಭಿಮಾನದಿಂದ ಕರೆದ್ರೆ ನಾವೇನ್ ಮಾಡಕ್ಕಾಗ್ತದ್ರಿ? ಯಾರು ಅಭಿಮಾನಿಗಳು ಕರೆದ್ರೆ ಹಂಗಾದ್ರೆ ಅದು ಹೈಕಮಾಂಡ್ ಅವ್ರಿಗೆ ಕೊಟ್ಟಿದೆ. ಯಾರು ಖುಷಿಯಾಗಿ ಕೊಟ್ಟಿರ್ತಾರೆ, ಬಿಡಿ, ತಪ್ಪೇನಿದೆ? ವಾಟ್ ರಾಂಗ್? ತಪ್ಪೇನಿದೆ ಅದು? ಡೇಟ್ ಫಿಕ್ಸ್ ಆಗಿದೆ ಅಂತ ನವೆಂಬರ್ 21 ಎಲ್ಲ ಸುಳ್ಳ್ರಿ. ಯಾರು ಹೇಳಿದ್ದು ನಿಮ್ಗೆ? ನೀವೇ ಹುಟ್ಟಾಕಿರೋದಪ್ಪ. ನನ್ನ ಪ್ರಕಾರ ಪತ್ರಿಕಾ ನೀವೇನೇ ಹುಟ್ಟಾಕಿರೋದು. ಯಾರು ನಿಮ್ಗೆ ಹೇಳಿದ? ಮುಖ್ಯಮಂತ್ರಿಗಳು ಹೇಳಿದಾರ, ಉಪಮುಖ್ಯಮಂತ್ರಿಗಳು ಹೇಳಿದಾರ, ನಮ್ಮ ಹೈಕಮಾಂಡ್ ಹೇಳಿದ್ಯಾ 21ನೇ ತಾರೀಕು ಏನೋ ಹೇಳಿದ್ರೆ ನಮ್ಮ ಡೇಟ್ ಯಾರು ಹೇಳಿದಾರೆ? ನೀವೇ ಹುಟ್ಟಾಕಿದ್ದೀರಾ. ನಿಮ್ಗೆ ಇಷ್ಟ ಬಂದಾಗ ನೀವು ಬರೀತೀರಾ, ನಾವೇನ್ ಯಾರು ಹೇಳಿದ್ ಹೇಳ್ರಿ, ಹೆಸರು ಹೇಳ್ಬೇಕಪ್ಪ. ಯಾರಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಖರ್ಗೆ ಸಾಹೇಬ್ರು ಹೇಳಿದಾರ, ರಾಹುಲ್ ಗಾಂಧಿ ಸಾಹೇಬ್ರು ಹೇಳಿದಾರ, KC ವೇಣುಗೋಪಾಲ್ ಹೇಳಿದಾರ, ಅಥವಾ DK ಶಿವಕುಮಾರ್ ಹೇಳಿದಾರ ನಾನು 21ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ? ಎಲ್ಲಿದೆ ಇದೆಲ್ಲ? ನೀವು 2 ವರ್ಷ ಆಯ್ತು ಅಧಿಕಾರ ಬದಲಾವಣೆ ಅಂತ. ಯಾರು ನಿಮ್ಗೆ ಹೇಳಿರೋದು ಅದು ಹೇಳ್ರಿ ನಮ್ಗೆ. ನಿಮ್ಗೆ ಯಾರು ಹೇಳಿದ್ದು? ಎಲ್ಲಿ ಡೇಟ್ ತೋರಿಸಿ, ಯಾರು ಹೇಳಿದ್ರು? ಯಾವ್ದಾದ್ರು ಒಂದು ಪತ್ರಿಕಾ ಯಾವ್ದನ್ನ ಸ್ಟೇಟ್ಮೆಂಟ್ ಮಾಡಿರೋದ್ರಾಗ್ಲಿ ಏನೋ ಇದು ತೋರಿಸಿ. ಹೈಕಮಾಂಡ್ ನಿರ್ಧಾರ ಮಾಡ್ತದ್ರಿ. ನಾವೆಲ್ಲ ಮೊನ್ನೆ ನಿಮ್ಗೆ ಹೇಳ್ದೆ, ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು. ಕಾಂಗ್ರೆಸ್ ಪಾರ್ಟಿ ಏನ್ ಹೇಳ್ತದೆ, ನನ್ನ ಒಳಗೊಂಡಂತೆ, ನಮ್ಮ ಮಂಜು ಒಳಗೊಂಡಂತೆ, ಅನಿಲ್ ಒಳಗೊಂಡಂತೆ, ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ಮಾಡ್ತದೆ, ಏನ್ ನಿರ್ಧಾರ ತಗೋತದೆ ಅದ್ರ ಪರವಾಗಿ ನಾವು ಇರೋದು. ಸರ್, ಗುಜರಾತ್ ಅಲ್ಲಿ ಹೆಂಗ್ ಮಾಡಿದ್ರು ಸಚಿವ ಸಂಪುಟ ಪುನರಚನೆ ಮಾಡಿ ನಂಗೆ ಗೊತ್ತಿಲ್ಲಪ್ಪ, ಗುಜರಾತ್ ನನ್ ಸಂಬಂಧ ಇಲ್ಲ ರೀ, ಅಲ್ಲ, ನಂಜೇಗೌಡರು ಹಂಗೆ ಗೊತ್ತಿಲ್ಲ ರೀ ನನ್ಗೆ ಗುಜರಾತ್ ಬಗ್ಗೆ ನನ್ಗೆ ಏನು ಗೊತ್ತೇ ಇಲ್ಲಪ್ಪ. ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕದ ಬಗ್ಗೆ ಕೇಳಿ ಏನ್ ಬೇಕೋ ಹೇಳ್ತೀನಿ. ಡೋಂಟ್ ನೋ ವಾಟ್ ಇಸ್ ಗುಜರಾತ್ ಬಗ್ಗೆ ಪುನರ್ರಚನೆ ಸಾಧ್ಯತೆ ಏನಿದೆ? ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸರ್, ನಿನ್ನೆ DCM ಘೋಷಣೆ ಕೂಗಿದ್ರು. ಮುಂದಿನ DCM ಅಂತ ಘೋಷಣೆ ಕೂಗಿ ಯಾರು ಹಾವೇರಿ ಮುಖಂಡರು ಕಾರ್ಯ ಅವ್ರಿಗೆ ವೈದ್ಯರು ಕೊಟ್ಟಿದ್ದಾರೆ. ಊರಿಗೆ ಅಭಿಮಾನದಿಂದ ಕರೆದ್ರೆ ನಾವೇನ್ ಮಾಡಕ್ಕಾಗ್ತದ್ರಿ? ಯಾರು ಅಭಿಮಾನಿಗಳು ಕರೆದ್ರೆ ಹಂಗಾದ್ರೆ ಅದು ಹೈಕಮಾಂಡ್ ಅವ್ರಿಗೆ ಕೊಟ್ಟಿದೆ. ಯಾರು ಖುಷಿಯಾಗಿ ಕೊಟ್ಟಿರ್ತಾರೆ, ಬಿಡಿ, ತಪ್ಪೇನಿದೆ? ವಾಟ್ ರಾಂಗ್? ತಪ್ಪೇನಿದೆ ಅದು?